ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದ್ರು. ನಾವು ಕೇಳಿದಿರಿ 120 ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ನನಗೆ ಹೇಳಿದ್ದಾರೆ ಅಶೋಕ್ ಅವ್ರನ್ನೇ ಸಮಿತಿಯ ಅಧ್ಯಕ್ಷರು ಮಾಡ್ತೀರಿ ಅಂತ. ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಟನಲ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ? ನಿಮ್ಗೆ ಆ ಟ್ಯಾಲೆಂಟ್ ಇದೆಯಾ? ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರುವಂತ ರಸ್ತೆ ಗುಂಡಿಗಳನ್ನು ಮುಚ್ಚಿ, ನಮಗೆ ಟ್ಯಾಲೆಂಟ್ ಇದೆ ನೋಡಿ, ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದಿರಿ, ನಮ್ಮ ಟ್ಯಾಲೆಂಟ್ ಇದೆ, ಟನಲ್ ರೋಡನ್ನು ನಾವು ಮಾಡ್ತೀರಿ ಅಂತ. ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ, ಇನ್ನು ಅಂಡರ್ಗ್ರೌಂಡ್ ಟನಲ್ ಅನ್ನ ಹೇಗೆ ಮಾಡ್ತೀರಾ ನೀವು? ಹಣ ಎಲ್ಲಿದೆ ನಿಮ್ಮ ಹತ್ರ? 108 ಪ್ರಶ್ನೆಗಳು ಇದೆ. ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ, ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ, ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನಕ್ಕೆ ಕೇಳಿ, ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ, ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನ ಹಾಳು ಮಾಡಕ್ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನ ಹಾಳು ಮಾಡುವಂತ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನ ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು ಮಾಡೇ ಮಾಡ್ತೀರಿ ಅಂತ ಹಠ ಹಿಡಿದ್ರೆ ಇದು ದೌರ್ಜನ್ಯ ಅನ್ನದೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ನಾವಲ್ಲ ಹೇಳ್ತಾ ಇರೋದು, ನಮ್ಮವ್ರು ಯಾರನ್ನ ಹೇಳಿದಾರ ಬಿಜೆಪಿ ಅವರು ಕ್ರಾಂತಿ ಅಂತ? ಯಾರು ಹೇಳಿಲ್ಲ. ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು, ರಾಜಣ್ಣ ಅವರು ಮಂತ್ರಿ, ರಾಮನಗರದ MLA ಹೇಳಿದ್ರು, ದಾವಣಗೆರೆ MLA ಹೇಳಿದ್ರು, ಕಾಂಗ್ರೆಸ್ಸಿನ 16 ಜನ MLAಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು, ಬದಲಾವಣೆ ಹೇಳಿದವರು ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ನಾವ್ಯಾರು ಹೇಳಿಲ್ಲ. ನಾವು ರಾಜ್ಯದ ಅಭಿವೃದ್ಧಿ ಮಾಡಿ, ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು, ಕುರ್ಚಿಯ ಕಿತ್ತಾಟ ಬಿಟ್ಟು, ನೀವು ಯಾರನ್ನ ಆಗಿ ಕುರ್ಚಿಯ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ, ಅಭಿವೃದ್ಧಿ ಮಾಡಿ. ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ನಿಮ್ಮ ಹತ್ರ ಹಣ ಇಲ್ಲ, ಪಾಪರ ಹುಟ್ಟಿದ್ದೀರಾ. ಹಣ ಹೊಂದ್ಸಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀರಿ. ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ. ಈಗ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ? ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ? ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು, ಬಿಜೆಪಿ ತೆಗೆದಿರೋದು ಅಲ್ಲ. ಇದು ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬಹಿರಂಗಪಡಿಸ್ತೀವಿ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಳ್ಳಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ, ಕೊಳತ್ ನಾರ್ತಾ ಇದೆ. ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಸಮಿತಿ ಮಾಡಿದ್ರೆ ನೀವು ಒಪ್ಕೊಳ್ಳುತ್ತಾ, ಅಧ್ಯಕ್ಷ ಸ್ಥಾನ, ಸಮಿತಿ ಅಧ್ಯಕ್ಷ ಸ್ಥಾನ ಒಪ್ಕೊಳ್ಳುತ್ತಾ?
ಒಪ್ಕೊತೀನಿ. ಫಸ್ಟು ಅವರು ಬೆಂಗಳೂರಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ಕಸನ ತೆಗೀಲಿ. ನಮ್ಗೆ ಟ್ಯಾಲೆಂಟ್ ಇದೆ ನೋಡಿ, ಇದೆಲ್ಲ ಇಷ್ಟು ಟ್ಯಾಲೆಂಟ್ ಭೂಮಿ ಮೇಲೆ ಇರೋವಂಥ ಬೆಂಗಳೂರಲ್ಲಿ ನಾವು ಎಲ್ಲ ರಸ್ತೆಯನ್ನು ಸರಿ ಮಾಡಿದಿರಿ, ಗುಂಡಿ ಮುಚ್ಚಿದಿರಿ, ಕಸ ತೆಗೆದಿದ್ದೀರಿ. ಇದನ್ನು ಅಷ್ಟು ಸ್ಪಷ್ಟ ಮಾಡಲಿ, ಆಮೇಲೆ ನನಗೆ ಆಹ್ವಾನ ಕೊಡಲಿ. ಇದನ್ನೇ ಸರಿ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಇದನ್ನೇ ಸರಿ ಮಾಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೆ ಯಾಕೆ ಹಣವನ್ನು ವೇಸ್ಟ್ ಮಾಡ್ತೀರ? ವೇಸ್ಟ್ ಮಾಡಬೇಡಿ. ಫಸ್ಟ್ ಇದನ್ನು ಮಾಡಿಬಿಟ್ಟು ನಾವು ಮಾಡಿದ್ದೀರಿ ನೋಡಿ, ಟನಲ್ ರೋಡ್ ಮಾಡೋಕ್ಕೂ ಶಕ್ತಿ ಇದೆ ನಮಗೆ ಅಂತ ಹೇಳಿ, ಅವಾಗ ನಾವೆಲ್ಲರೂ ಕೂಡ ಇಡೀ ಬೆಂಗಳೂರು ಜನ ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗಲಿ, ನಾವು ಕೂಡ ಸಹಕಾರವನ್ನು ಕೊಡೋಕ್ಕೆ ಸಿದ್ಧ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.